ಆ ಗ್ರಾಮದ ಜನ ಬೀದಿ ನಾಯಿಗಳ ದಾಳಿಗೆ ಹೈರಾಣಾಗಿ ಹೋಗಿದ್ದಾರೆ. ಮಕ್ಕಳಾದಿಯಾಗಿ ವಯಸ್ಕರು ಕೂಡ ಮನೆಯಿಂದ ಹೊರಬರಲು ಹೆದರಬೇಕಾದ ಪರಿಸ್ಥಿತಿ ಆ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು, ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಿದ್ರೆ ಯಾವುದು ಆ ಗ್ರಾಮ? ಜನರ ಆಕ್ರೋಶಕ್ಕೆ ಕಾರಣ ಏನು ಅಂತೀರಾ? ಇಲ್ಲಿದೆ ನೋಡಿ. ಬೀದಿ ನಾಯಿಗಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಬಾಲಕ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ವೆಂಕಟೇಶಪುರ ಗ್ರಾಮದಲ್ಲಿ ಘಟನೆ. ಮನೆಯಿಂದ ಹೊರಬರಲು ಹೆದರುತ್ತಿರುವ ಗ್ರಾಮಸ್ಥರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ವೆಂಕಟೇಶಪುರ ಗ್ರಾಮದಲ್ಲಿ ಬಾಲಾಜಿ ನಾಯ್ಕ ಎಂಬ ಬಾಲಕ ಶಾಲೆಗೆ ಹೋಗಲು ಸಿದ್ಧನಾಗಿ ಮನೆಯಿಂದ ಬರುತ್ತಿದ್ದಾಗ ಹಿಂಬದಿಯಿಂದ ಬಂದ ನಾಯಿಗಳು ಆತನ ಮೇಲೆ ದಾಳಿ ಮಾಡಿವೆ. ಕೂಡಲೇ ಬಾಲಕ ಕಿರುಚಿಕೊಂಡಾಗ ಸ್ಥಳೀಯರು ನಾಯಿಗಳನ್ನು ಓಡಿಸಿದ್ದಾರೆ. ನಾಯಿ ದಾಳಿಯಿಂದಾಗಿ ಬಾಲಾಜಿಯ ಬೆನ್ನು, ಕಾಲುಗಳಿಗೆ ಗಂಭೀರ ಗಾಯಗಳಾಗಿದ್ದು, ಕೂಡಲೇ ಆತನನ್ನು ತಾಲೂಕು ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಯಿತು. ಗ್ರಾಮದಲ್ಲಿ ಬೀದಿ ನಾಯಿಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಚಿಕ್ಕ ಮಕ್ಕಳು, ಬಾಲಕರು ಒಂಟಿಯಾಗಿ ಓಡಾಡುತ್ತಿದ್ದರೆ ಅವರ ಮೇಲೆ ನಾಯಿಗಳ ಹಿಂಡು ದಾಳಿ ಮಾಡುತ್ತಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. ನಮ್ಮ ಊರಲ್ಲಿ ನಾಯಿಗಳ ದಾಳಿ ಭಾರಿ ಆಗಿಬಿಟ್ಟಿದೆ. ಅದೇನಾಗಿದೆ ಅಂದರೆ ಎಲ್ಲ ನಾಯಿ ಒಂದು 10-15 ನಾಯಿಗಳು ಜೊತೆಗಾಗಿ ಎಲ್ಲ ಒಂದು ಕೂಲಿ ಪಟ್ಲಿ ಮರಿ ಏನಾಗಿಲ್ಲ, ಸಣ್ಣ ಮಕ್ಕಳು ಹೊರಗೆ ಬರೋಂಗಿಲ್ಲ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಅಟ್ಯಾಕ್ ಮಾಡ್ತಿದೆ. ಇದರ ಬಗ್ಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಕೇಳ್ತಾ ಹೋಗಬೇಕು. ನಮ್ಮ ಊರಿಗೆ ಸ್ವಲ್ಪ ಇದು ಮಾಡಬೇಕು ಅಂತೇಳಿ ನಾವು ಮುನ್ಸಿಪಾಲಿಟಿ ಆಗಲಿ, ನಮ್ಮ ಪಿ ಡಿ ಒ ವಾಸುದೇವ ಅವರು ಅವರೆಲ್ಲ ನಮ್ಗೆ ಕೇಳ್ತಾ ಹೋಗಬೇಕು. ನಮ್ಮ ಊರಿಗೆ ಒಂದು ರಕ್ಷಣೆ ಕೊಡಬೇಕಂತ ಎಲ್ಲರಿಗೂ ಕೇಳ್ಕೊತಿದ್ದೀವಿ. ನೋಡಿ, ಮಗು ಸ್ಕೂಲಿಗೆ ಹೋಗ್ತಿರೋ ಮಗುನ ಈ ಥರ ದಾಳಿ ಮಾಡ್ತಿದೆ. ನಾಯಿಗಳ ದಾಳಿ ಗ್ರಾಮದಲ್ಲಿ ಇದೇ ಮೊದಲೇನಲ್ಲ. ಗ್ರಾಮದಲ್ಲಿ ಈ ಹಿಂದೆ 2 ವರ್ಷದ ಮಗುವನ್ನು ನಾಯಿಗಳು ಎಳೆದಾಡಿದ್ದು, ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮಕ್ಕಳು, ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡುವುದು ಕಷ್ಟಕರವಾಗಿದ್ದು, ನಾಯಿಗಳ ದಾಳಿ ತಡೆಗಟ್ಟುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ನಮ್ಮ ಅಧಿಕಾರಿಗಳು ಸ್ವಲ್ಪ ಕೇರ್ ತಗೊಳ್ಬೇಕು. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ತಗೊಂಡು ಮಕ್ಕಳಿಗೆಲ್ಲ ಭಾರಿ ದಾಳಿ ಮಾಡ್ತೀವಿ. ನಾನು ಮೊನ್ನೆ ಒಂದು ನಾಯಿ ಸಣ್ಣ ಪಾಪುಗೆ 2 ವರ್ಷದ ಪಾಪುಗೆ ಎಳ್ಕೊಂಡು ಹೋಗ್ಬಿಟ್ಟಿತ್ತು. ಅದನ್ನು ಗ್ರಾಮಸ್ಥರು ಸೇರಿ ಅದನ್ನು ಹೊಡೆದು ಅದನ್ನು ನಿಲ್ಲಿಸಿದ್ದಾರೆ. ಅಂಥವೆಲ್ಲ ನಮ್ಮ ಊರಲ್ಲಿ ಭವಿಷ್ಯವಿದ್ದಾವೆ. ನಮ್ಮ ಪಂಚಾಯತಿಯವರು ಸ್ವಲ್ಪ ಹೇಳಿದ್ವಿ, 2 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಊರಲ್ಲಿ ನಾಯಿ ಅವರು ವಾರಸ್ಥರಿಗೆ ಹೇಳಿದರೆ ನಮ್ಮ ತೋಟ ಕಾಯ್ತಿದೆ, ನಮ್ಮ ಇದು ಕಾಯ್ತಿದೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಹುಚ್ಚು ನಾಯಿಗಳು ಭಾಳ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕಂತ ನಮ್ಮ ಮನವಿ. ಗ್ರಾಮದಲ್ಲಿ ದಿನೇ ದಿನೇ ನಾಯಿಗಳ ದಾಳಿ ಹೆಚ್ಚುತ್ತಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವಿರುದ್ಧ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಗ್ರಾಮಸ್ಥರು ನೀಡಿದ್ದಾರೆ.